ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡಬೇಕನ್ನೋದು ಒಂದು ಹಿನ್ನೆಲೆಯೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 24 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಾಗಲಿಕ್ಕೆ ಸಾಧ್ಯ ಆಗಿದೆ. ಈಗ ಮಾನ್ಯ ಬಸನಗೌಡ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು, ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಸುಮಾರು 9 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮಾನ್ಯ ಅಧ್ಯಕ್ಷರೇ. ಈ ವರ್ಷ ನಾವು ಬಜೆಟ್ನಲ್ಲಿ ಬಾಗಲಕೋಟೆ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್ಕಾರದ ವತಿಯಿಂದ. ಮತ್ತು ಕನಕಪುರದೂ ಕೂಡ ನಮ್ಮದು ಕಮಿಟ್ಮೆಂಟ್ ಇದೆ ಕಳೆದ ಬಜೆಟ್ನಲ್ಲಿ. ಮಿಕ್ಕಿದ 7 ಜಿಲ್ಲೆಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದು ನನ್ನ ನಿರ್ಣಯ ಅಲ್ಲ, ಹಿಂದಿನ ಸರ್ಕಾರದಲ್ಲೇ ನಿರ್ಣಯ ಮಾಡಿ ಅದಕ್ಕೆ ಐಡೆಕ್ ಅಂತಕ್ಕಂಥ ಸಂಸ್ಥೆಗೆ PPP ಮಾಡೆಲಲ್ಲಿ ಯಾವ ರೀತಿಯಾಗಿ ನಾವು ಇದಕ್ಕೆ ಒಂದು ಒಡಂಬಡಿಕೆ ಮುಖಾಂತರ ಅಂದರೆ ಸರ್ಕಾರಕ್ಕೂ ಅನುಕೂಲ ಆಗಬೇಕು. ಮೊನ್ನೆ ಬಸನಗೌಡರು ಹೇಳಿದಾಗೆ ಆ ಸ್ಟ್ರಕ್ಚರ್ ಏನಿದೆಯಲ್ಲ, ಏನಂದರೆ ನಮಗೆ ಗೌರ್ಮೆಂಟ್ ಸೀಟು ಬರಬೇಕು, ಕನ್ಸೆಷನಲ್ ಸೀಟು ಇರಬೇಕು, ಸರ್ಕಾರಕ್ಕೆ ಹೆಚ್ಚಿನ ಹೊಣೆನೂ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ 7 PPP ಮಾಡೆಲಲ್ಲಿ ಮಾಡಬೇಕು ಅಂತ ಹಿಂದಿನ ಸರ್ಕಾರ ಅವರು ಐಡಿಯಾಕ್ಕೆ ಕೊಟ್ಟಿದ್ದರು. ಅದೆಲ್ಲ ಈ ಪ್ರಪೋಸಲ್ ಬರ್ತಾಯಿದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಕೋಲಾರದಲ್ಲಿ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈ ವರ್ಷ ಕೋಲಾರದಲ್ಲಿ ನಾವು PPP ಮಾಡೆಲಲ್ಲಿ ಮಾಡ್ತೀವಂತ. ಹಾಗಾಗಿ ಮಾನ್ಯ ಸದಸ್ಯರ ಒಂದು ಬೇಡಿಕೆಯೂ ಕೂಡ ಇರೋದರಿಂದ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯ ನಮಗೆ ಅನುಕೂಲಗಳಿರೋ ಹಿನ್ನೆಲೆಯಲ್ಲಿ PPP ಮಾದರಿಯಲ್ಲಿ ಐಡೆಕ್ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. PPP ಮಾದರಿಯಲ್ಲಿ ನಾವು ಬಿಜಾಪುರ ಮತ್ತು ಕೋಲಾರ ಮತ್ತು ತುಮಕೂರು ಈ 3 ಜಿಲ್ಲೆಗಳಲ್ಲಿ ಈಗ ಒಂದು ಪ್ರಪೋಸಲನ್ನು ತರಿಸಿದ್ದೀನಿ. ಇನ್ನೂ 4 ಜಿಲ್ಲೆಗಳಿವೆ. ಅದಕ್ಕೆ ಮೊದಲ ಹಂತದಲ್ಲಿ ಈ 3 ಜಿಲ್ಲೆಗಳನ್ನು ನಾವು PPP ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದೆ. ಅದು ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೊಂದು ಪ್ರೊಸೆಸ್ ಇದೆ, ಅದನ್ನು ಮಾಡ್ತಾಯಿದ್ದೀವಿ ಮಾನ್ಯ ಅಧ್ಯಕ್ಷ.